ತುನಿ ಅಡಿಗೆ ಮಾಡಿದ್ರೆ ತುಂಬಾ ಸೂಪರ್ ಆಗಿರುತ್ತೆ. ಅದರಲ್ಲೂ ನಾನ್ ವೆಜ್ ಮಾಡಿದ್ರೆ ಅದರ ಪರಿಮಳ ಊರೆಲ್ಲ ಹರಡುತ್ತೆ. ಪಕ್ಕದ ಮನೆಯಲ್ಲಿರುವ ಬನ್ನುಗಿಳಿಗೆ ತುನಿ ಮಾಡುವ ನಾನ್ ವೆಜ್ ಸಾರು ಅಂದ್ರೆ ತುಂಬಾನೇ ಇಷ್ಟ. ಹೀಗಿರುವಾಗ ಒಂದಿನ ಸಂಜೆ 6 ಗಂಟೆ ಸಮಯ. ತುನಿ ಹಾಗೂ ಚಿಚು ಇಬ್ರು ಕೂಡ ಮಾರ್ಕೆಟ್ ಅಲ್ಲಿ ನಾನ್ ವೆಜ್ ನ ತಗೊಳ್ತಾ ಇದ್ರು. ಚಿಚು ಕೈಲಿದ್ದ ಕವರಲ್ಲಿ ಏಡಿಗಳು ಇತ್ತು. ಅದು ಕವರಲ್ಲಿ ಅಲ್ಲಾಡ್ತಾ ಇತ್ತು. ತುನಿ, ಯಾರತ್ರನೂ ಹೇಳ್ಬೇಡ, ನಾನು ಏಡಿ ತಗೊಂಡಿದ್ದೀನಿ. ಇವತ್ತು ನಾವಿಬ್ರು ಅಡಿಗೆ ಮಾಡಿ ಏಡಿನ ತಿನ್ನೋಣ. ಏಡಿಗೆ ಕೆಜಿ ಎಷ್ಟು ಗೊತ್ತಾ? 800 ರೂಪಾಯಿ. ಯಾರಿಗೂ ಕೊಡ್ಬಾರ್ದು, ನಾವಿಬ್ರೇ ತಿನ್ಬೇಕು. ಹೌದು ಚಿಚು, ಮೊನ್ನೆ ಮೀನ್ ಸಾರು ಮಾಡಿದ್ನಾ? ಆ ಬನ್ನು ಹೇಗ್ ತಿಳ್ಕೊಂಡೋ ಏನೋ ಗೊತ್ತಿಲ್ಲ, ಅರ್ಧ ಮೀನ್ ಸಾರು ಅವನೇ ತಿಂದ. ಒಂದ್ ಕೆಲ್ಸ ಮಾಡೋಣವಾ, ಇವತ್ ರಾತ್ರಿ 12 ಗಂಟೆಗೆ ನಾವು ಅಡಿಗೆ ಮಾಡೋಣ. ಅವಾಗ ಎಲ್ರು ನಿದ್ರೆ ಮಾಡ್ತಾ ಇರ್ತಾರೆ, ಅವಾಗ ಯಾರಿಗೂ ಗೊತ್ತಾಗಲ್ಲ. ಇದು ಒಳ್ಳೆ ಐಡಿಯಾನೇ. ಹಾಗಾದ್ರೆ ಒಂದ್ ಮಾಡು, ನಾನು ಮಸಾಲೆ ರೆಡಿ ಮಾಡಿ ತಗೊಂಡ್ ಬರ್ತೀನಿ. ನೀನು ನಿನ್ ಮನೆಯಲ್ಲಿ ಕಿಟಕಿ ಬಾಗಿಲು ಎಲ್ಲಾನು ಮುಚ್ಚಿಬಿಡು. ಆ ವಾಸನೆ ಅಂತೂ ಹೊರಗಡೆ ಹೋಗ್ಲೇಬಾರ್ದು. ನಾವಿಬ್ರೇ ಚೆನ್ನಾಗಿ ಏಡಿ ಸಾರು ಮಾಡ್ಕೊಂಡು ತಿನ್ಬೇಕು. ಏನಂತೀಯ ಟುನಿ? ಬೇಜಾರ್ ಮಾಡ್ಕೊಳ್ಬೇಡ ಚಿಚು, ಕಿಟಕಿ ಬಾಗಿಲು ಮಾತ್ರ ಅಲ್ಲ, ಚಿಮ್ನಿನ ಕೂಡ ಬಟ್ಟೆ ಹಾಕಿ ಮುಚ್ಚಿಬಿಡ್ತೀನಿ. ವಾಸನೆ ಹೊರಗಡೆ ಹೋಗೋದೇ ಇಲ್ಲ. ಹಾಗಂತ ಹೇಳಿ ರಹಸ್ಯವಾಗಿ ಇವತ್ತು ಸಾರು ಮಾಡ್ಕೊಂಡು ತಿನ್ಬೇಕು ಅಂತ ಹೇಳಿ ಅವರಿಬ್ರು ಅಲ್ಲಿಂದ ಮನೆಗೆ ಹೋದ್ರು. ರಾತ್ರಿ 11:30 ಸಮಯ. ಊರಲ್ಲಿ ಎಲ್ರೂ ನಿದ್ರೆ ಮಾಡ್ತಾ ಇದ್ರು. ಹೊರಗಡೆ ಚಳಿ ಹೆಚ್ಚಾಗಿತ್ತು. ಟುನಿಯ ಮನೆಯಲ್ಲಿ ಬುಜ್ಜಿ ಕೂಡ ನಿದ್ರೆ ಮಾಡ್ತಾ ಇದ್ಲು. ಟುನಿ ಮನೆ ಬಾಗಿಲು, ಕಿಟಕಿ ಹಾಗೂ ಚಿಮ್ನಿ ಎಲ್ಲಾನು ಬಟ್ಟೆ ಹಾಕಿ ಮುಚ್ಚಿದ್ಲು. ಸ್ವಲ್ಪ ಸಮಯದ ನಂತರ ಹಿಂಬಾಗಿಲಿಂದ ಚಿಚುಕಾಗೆ ಮಸಾಲೆನ ತಗೊಂಡು ಬಂದ್ಲು. ಅವಳು ಏಡಿ ಸಾರುಗೋಸ್ಕರ ಮಸಾಲೆ ರೆಡಿ ಮಾಡಿದ್ಲು. ಟುನಿ, ಬುಜ್ಜಿ ನಿದ್ರೆ ಮಾಡಿದ್ಲಾ? ಚಿನ್ನಗೂ ಕೂಡ ಒಳ್ಳೆ ಊಟ ಕೊಟ್ಟು ನಿದ್ರೆ ಮಾಡಿಸಿ ಬಂದಿದ್ದೀನಿ. ಅವನು ಇವಾಗ ಎದ್ದೇಳಲ್ಲ. ಇಬ್ರು ಅಡಿಗೆ ಕೆಲಸ ಶುರು ಮಾಡೋಣವಾ? ಬಾ ಚಿಚು, ಬಾಗಿಲೆಲ್ಲಾನು ಮುಚ್ಚಿದೀನಿ. ಎಕ್ಸಾಸ್ಟ್ ಫ್ಯಾನ್ ಕೂಡ ಆಫ್ ಮಾಡಿದೀನಿ. ಕಿಚನ್ ಅಲ್ಲಿ ಲೈಟ್ ಹಾಕೊಳ್ಳೋದು ಬೇಡ, ನಾವು ಕ್ಯಾಂಡಲ್ ಇಟ್ಕೊಂಡ್ ಮಾಡೋಣ. ಹಾಗಂತ ಹೇಳಿ ಇಬ್ರು ಕಿಚನ್ಗೆ ಹೋದ್ರು. ಆವಾಗ ಟೋನಿ ಆ ಏಡಿಗಳನ್ನ ಹೊರಗಡೆ ತೆಗೆದ್ಲು. ಅದು ಇನ್ನೂ ಜೀವಂತವಾಗಿನೇ ಇತ್ತು. ಟೋನಿ, ಈ ಏಡಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇದನ್ನ ಹೇಗ್ ಕ್ಲೀನ್ ಮಾಡ್ತೀಯೋ ಏನೋ, ಬೇಗ ಕ್ಲೀನ್ ಮಾಡಿ ತಗೊಂಡ್ ಬಾ, ಸರಿನಾ? ಬೇಜಾರ್ ಮಾಡ್ಕೋಬೇಡ ಚಿಚು, ನಾನ್ ನೋಡ್ಕೊಳ್ತೀನಿ. ಹಾಗಂತ ಹೇಳಿ ಟುನಿ ಹೋಗಿ ಆ ಏಡಿಗಳನ್ನ ಕ್ಲೀನ್ ಮಾಡ್ತಾ ಇದ್ಲು. ಈ ಕಡೆ ಅಷ್ಟರಲ್ಲಿ ಸ್ಟವ್ ಅನ್ನ ಕತ್ಸಿ ಚಿಚು ಅದರಲ್ಲಿ ಒಂದು ಮಣ್ಪಾತ್ರೆನ ಇಟ್ಲು. ಆಮೇಲೆ ಎಣ್ಣೆ ಉಯ್ದು ಮಸಾಲೆ ವಸ್ತುಗಳನ್ನ ಹಾಕಿದ್ಲು. ಅಷ್ಟೇ, ಮಸಾಲೆ ವಸ್ತುಗಳನ್ನ ಹಾಕ್ದಾಗ ಒಳ್ಳೆ ಪರಿಮಳನೂ ಬಂತು. ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಸಾಲೆ ಹಾಗೂ ಧನಿಯಾ ಹುಡಿ ಹಾಕ್ದಾಗ ಅದರ ಪರಿಮಳ ನಿಜವಾಗ್ಲೂ ಮನೆ ಇಡೀ ಚೆನ್ನಾಗಿ ಹರಡ್ತಾ ಇತ್ತು. ಆಹಾಹಾ, ಮಸಾಲೆ ಸ್ಮೆಲ್ಲಿಗೆನೆ ತುಂಬಾ ಚೆನ್ನಾಗಿದೆ. ಆದ್ರೆ ವಾಸನೆ ಹೊರಗಡೆ ಹೋಗಲ್ಲ ಟುನಿ. ವಾಸನೆ ಹೊರಗಡೆ ಹೋದ್ರೆ ಪಕ್ಕದ ಮನೆಯಲ್ಲಿರುವ ಬನ್ನು ಕೂಡ ಎದ್ದು ಬಂದ್ರು ಬರ್ತಾನೆ. ಬೇಜಾರ್ ಮಾಡ್ಕೊಳ್ಬೇಡ ಚಿಚು, ಎಲ್ಲಾನು ಮುಚ್ಚಿದೀನಿ, ಏನೂ ಆನ್ ಆಗಿಲ್ಲ. ಆದ್ರಿಂದ ಯಾವುದೇ ವಾಸನೆನೂ ಹೊರಗಡೆ ಹೋಗಲ್ಲ, ಯಾರೂ ಬರೋದೂ ಇಲ್ಲ. ಸರಿ, ಹಾಗಾದ್ರೆ ಇವಾಗ ಏಡಿಗಳನ್ನ ಹಾಕು. ಹಾಗಂತ ಹೇಳಿದಾಗ ಏಡಿಗಳನ್ನ ಮಸಾಲೆಯಲ್ಲಿ ಹಾಕಿದ್ಲು. ಅಷ್ಟೇ, ಆ ಪರಿಮಳ 10 ಪಟ್ಟು ಹೆಚ್ಚಾಗಿ ಹರಡ್ತಾ ಇತ್ತು. ಮನೆ ಇಡೀ ಆ ಪರಿಮಳ ತುಂಬಾನೇ ಘಾಟಾಗಿತ್ತು. ಆ ಪರಿಮಳ ಎಷ್ಟು ಘಾಟಾಗಿತ್ತು ಅಂದ್ರೆ ಗೋಡೆಗಳ ಮಧ್ಯದಲ್ಲಿರುವ ರಂಧ್ರಗಳ ಮೂಲಕ, ಹಂಚಿನ ಮಧ್ಯದಲ್ಲಿರುವ ರಂಧ್ರಗಳ ಮೂಲಕ ಆ ವಾಸನೆ ಮೆಲ್ಲೆ ಹೊರಗಡೆ ಹೋಯ್ತು. ಚಿಚು, ವಾಸನೆ ತುಂಬಾ ಘಾಟಾಗಿದೆ. ನನಗ್ಯಾಕೋ ಡೌಟ್ ಆಗ್ತಾ ಇದೆ. ಹೊರಗಡೆ ಯಾರಾದ್ರೂ ಇದ್ದಾರಾ ಅಂತ ಹೋಗಿ ನೋಡಿವಾ? ಅಯ್ಯೋ, ಈಗ ಬಾಗಿಲು ಓಪನ್ ಮಾಡಿದ್ರೆ ವಾಸನೆ ಹೊರಗಡೆ ಹೋಗುತ್ತೆ. ಯಾರು ಇರಲ್ಲ, ನಾವಿಬ್ರು ಮಾತ್ರ ಇದ್ದೀವಿ ಟುನಿ. ಆದ್ರೆ ಈ ಕಡೆ ಪಕ್ಕದ ಮನೆಯಲ್ಲಿ ಚೋಟು ಹಾಗೂ ಬನ್ನು ಇಬ್ರು ಕೂಡ ಒಳ್ಳೆ ಗಾಢವಾದ ನಿದ್ರೆಯಲ್ಲಿ ಇದ್ರು. ಕೋರ್ ಕೋರ್ ಅನ್ನುವ ಗೊರ್ಕೆ ಹೊಡೆಯುವ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಹೀಗಿರುವಾಗ ಬನ್ನು ನಿದ್ರೆ ಮಾಡ್ತಾ ಇದ್ದಾಗ್ಲೇ ಹೊರಗಡೆಯಿಂದ ಮೆಲ್ಲೆ ಸ್ವಲ್ಪನೇ ಬಂದ ಆ ಏಡಿ ಸಾರು ವಾಸನೆ ಅವನ ಮೂಗಿನ ಹತ್ತಿರ ಬಂತು. ಬನ್ನು ಎಚ್ಚರವಾಗ್ಲಿಲ್ಲ, ಆದ್ರೆ ಗಾಳಿಯಲ್ಲೇ ಮೂಗನ್ನ ಅಲ್ಲಾಡಿಸ್ತ. ಆ ವಾಸನೆ ಬನ್ನು ಮೆದುಳಲ್ಲಿರುವ ಹಸಿವು ಅನ್ನುವ ನರನ ಮುಟ್ಟಿ ಬನ್ನುನ ನಿದ್ರೆಯಿಂದ ಎಬ್ಬಿಸ್ತು. ಬನ್ನು ಎದ್ದ, ಆದ್ರೆ ಕಣ್ಮುಚ್ಕೊಂಡೇ ಇದ್ದ. ಬನ್ನು ಜಾಂಬಿ ತರ ಕೈಗಳನ್ನ ಮುಂದೆ ಚಾಚಿ ಸಾರು ಸಾರು ಅಂತ, ಆಹಾ, ಏಡಿ, ಸಮುದ್ರದ ರಾಜ, ಯಾರೋ ಅಡಿಗೆ ಮಾಡ್ತಾ ಇದ್ದಾರೆ, ನನಗೋಸ್ಕರನಾ? ಏಡಿ, ಎಲ್ಲಿದ್ದೀಯಾ ಡಾರ್ಲಿಂಗ್? ಹಾಗಂತ ಅನ್ಕೊಂಡು ಮಂಚದಿಂದ ಕೆಳಗಡೆ ಇಳಿದ. ಚೋಟು ಆ ಕಡೆ ತಿರುಗಿ ಮಲ್ಕೊಂಡ್ಲು. ಅವಳು ನಿದ್ರೆಯಿಂದ ಎಚ್ಚರವಾಗ್ಲಿಲ್ಲ. ಬನ್ನು ಚಿಲಕ ಓಪನ್ ಮಾಡ್ದ. ಅದವನಿಗೆ ಅಭ್ಯಾಸನೇ. ಮೆಲ್ಲೆ ಮನೆಯಿಂದ ಹೊರಗಡೆ ಬಂದ. ಹೊರಗಡೆ ಬಂದಾಗ ತುಂಬಾ ಕತ್ಲಾಗಿತ್ತು. ಚಳಿ ಬೇರೆ ಹೆಚ್ಚಾಗಿತ್ತು. ಬನ್ನಿಗೆ ದಾರಿ ಕಾಣಿಸ್ಲಿಲ್ಲ, ಯಾಕಂದ್ರೆ ಅವನ್ ಕಣ್ಮುಚ್ಚಿದ್ದ. ಆದ್ರೆ ವಾಸನೆನ ಫಾಲೋ ಮಾಡ್ಕೊಂಡೇ ಬಂದ. ಕೊನೆಗೆ ಅವನು ಟುನಿಯ ಮನೆಯ ಹತ್ತಿರಾನೇ ಬಂದ. ಬನ್ನು ಆ ವಾಸನೆನ ಫಾಲೋ ಮಾಡ್ಕೊಂಡೆ, ಆಹಾ, ಏಡಿ ಸಾರು, ನನಗೋಸ್ಕರನೇ ಕಾಯ್ತಾ ಇದೀಯಾ? ಫೀಲ್ ಮಾಡ್ಬೇಡ, ಬರ್ತಾ ಇದ್ದೀನಿ, ನಿನಗೋಸ್ಕರ ಬರ್ತಾ ಇದ್ದೀನಿ. ಹಾಗಂತ ಹೇಳಿ ಅವನು ಟುನಿಯ ಮನೆಯ ಹತ್ತಿರ ಬಂದ ತಕ್ಷಣ ಟುನಿ ಮನೆಯ ಬಾಗಿಲ ಹತ್ರ ನಿಂತ್ಕೊಂಡಿದ್ದಾಗ ಅಲ್ಲಿಂದ ಅವನಿಗೆ ಸಾರು ವಾಸನೆ ಬರ್ಲೇ ಇಲ್ಲ.
ಆದ್ರೆ ಅದಕ್ಕೆ ಬದಲಾಗಿ ಮನೆಯ ಮೇಲೆಯಿಂದ ಟುನಿಯ ಮನೆಯಲ್ಲಿ ಹಂಚೊಂದು ಒಡೆದೋಗಿತ್ತು. ಅದ್ರ ಮೂಲಕ ವಾಸನೆ ಬರ್ತಾ ಇತ್ತು. ಅರೆ, ಮನೆ ಮೇಲೆ ಇದ್ಯಾ? ನಾನು ಸ್ಪೈಡರ್ ಮ್ಯಾನ್, ಇವಾಗ ಹೇಗ್ ಬರ್ತೀನಿ ಅಂತ ನೋಡು. ಹಾಗಂತ ಹೇಳಿ ಬನ್ನು ಆ ಮನೆ ಹಂಚನ್ನ ಹತ್ತದ. ಮನೆ ಹಂಚಲ್ಲಿ ಅವನು ನಡೀತಾ ಇದ್ದಾಗ ಟಪ್ ಟಪ್ ಅನ್ನುವ ಶಬ್ದನೂ ಕೇಳಿಸ್ತಾ ಇತ್ತು. ಆ ಶಬ್ದವನ್ನು ಕೇಳಿ ಟುನಿ ಹಾಗೂ ಚಿಚ್ಚು ಇಬ್ರು ಕೂಡ ತುಂಬಾನೇ ಹೆದರಿದ್ರು. ಅಯ್ಯೋ, ಇದೇನಿದು? ಕಳ್ರು ಯಾರಾದ್ರೂ ಬಂದಿದಾರಾ? ಮೇಲೆ ಯಾರೋ ನಡೀತಾ ಇದ್ದಾರೆ ಟುನಿ. ಕಳ್ರಲ್ಲ, ಕಳ್ರು ಯಾರು ಬರಲ್ಲ. ಇದೊಂದ್ ವೇಳೆ ಬೆಕ್ಕಾಗಿರ್ಬೋದು. ಬೆಕ್ಕು ನಡೀತಿದ್ಯೋ ಏನೋ? ಬೆಕ್ಕಂದ್ರೆ ನಡಿಯಲ್ಲ, ಹಾರುತ್ತೆ. ಇಲ್ಲಿ ನೋಡು, ಯಾರೋ ಲಡ್ಡು ಲಡ್ಡು ಅಂತ ಅಂದ್ಕೊಂಡು ಬರೋ ಥರ ಅನಿಸ್ತಿದೆ. ಹಾಗಂತ ಅವರು ಮಾತಾಡ್ತಾ ಇದ್ದಾಗ್ಲೇ ಮೇಲೆ ಸ್ವಲ್ಪ ಹೊಡೆದೋಗಿದ್ದ ಆ ಅಂಚು ಫುಲ್ ಆಗಿ ಹೊಡೆದು ಅದರಿಂದ ಬನ್ನುವಿನ ತಲೆ ಕೆಳಗಡೆ ಬಂತು. ಆದ್ರೆ ಬನ್ನು ಇನ್ನು ಕಣ್ಮುಚ್ಕೊಂಡೇ ಇದ್ದ. ಏನ್ ನಡೀತಾ ಇದೆ ಅನ್ನೋದು ಮಾತ್ರ ಅವನಿಗೆ ಗೊತ್ತಾಗ್ಲಿಲ್ಲ. ಆದ್ರೆ ಅವನ್ ತಲೆ ಹೊರಗಡೆ ಬಂದಿದ್ದನ್ನ ನೋಡಿ ಚಿಚ್ಚು ದೆವ್ವ ಅಂತ ಅಂದ್ಕೊಂಡ್ಲು. ಅರೆ, ಇದೇನಿದು? ಏಡಿ ಸಾರೋ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗಂತ ಅಂದ್ಕೊಳ್ತಿದ್ದಾಗ ಚಿಚ್ಚು ನೋಡಿ ಹೆದರ್ಕೊಂಡು, ಅಯ್ಯೋ ದೆವ್ವ 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 ಟುನಿ, ಅಲ್ಲಿ ನೋಡು, ತಲೆ ಬುರುಡೆ ಮಾತ್ರ ಹೊರಗಡೆ ಬಂದಿದೆ. ಆವಾಗ ಟುನಿ ಟಾರ್ಚ್ ಹೊಡೆದು ನೋಡಿ, ದೆವ್ವ ಇಲ್ಲ, ಏನೂ ಇಲ್ಲ, ಅದು ಬನ್ನು. ಅಯ್ಯೋ, ಹಂಚು ಹೊಡ್ಕೊಂಡು ಮನೆ ತನಕ ಬಂದಿದ್ದಾನೆ ಅಂದ್ರೆ ಇವನು ಎಂಥ ರಾಕ್ಷಸ. ಹಾಗಂತ ಟುನಿ ಹೇಳ್ತಾ ಇದ್ದಾಗ್ಲೇ ಆ ವಾಸ್ತೆಯನ್ನ ನೋಡಿ 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 ಮೇಲೆ ಹಂಚು ಹೊಡೆದು ಹೋಗಿ ಪಾಪ ಢಮಾಲ್ ಅಂತ ಕೆಳಗಡೆ ಬಿದ್ದ ಬನ್ನು. ಅವನ ಪಕ್ಕದಲ್ಲೇ ಆ ಏಡಿ ಸಾರು ಪಾತ್ರೆನೂ ಇತ್ತು. ಏ, ಎದ್ದೇಳೋ, ಬಿದ್ಬಿಟ್ಟೆ. ಹಾಗಂತ ಹೇಳ್ತಾ ಇದ್ದಾಗ ಬನ್ನು ಕಣ್ಬಿಡ್ಲಿಲ್ಲ. ಆದ್ರೆ ಪಕ್ಕದಲ್ಲಿದ್ದ ಏಡಿ ಸಾರಲ್ಲಿ ಅವನು ಕೈ ಹಾಕ್ತ. ಅಷ್ಟೇ, ಬಿಸಿ ಬಿಸಿ ಸಾರಲ್ಲಿ ಕೈ ಹಾಕಿದ ತಕ್ಷಣ ಅವನಿಗೆ ನಿದ್ರೆ ಎಲ್ಲಾನು ಹೋಯ್ತು. ಅಯ್ಯೋ, ಬಿಸಿ ಬಿಸಿ, ಏನಿದೋ, ಬೆಂಕಿಯಲ್ಲಿ ಕೈ ಇಟ್ನಾ? ಹಾಗಂತ ಹೇಳಿ, ಅರೆ ಟುನಿ ಆಂಟಿ, ಚಿಚ್ಚು ಆಂಟಿ, ನೀವಿಬ್ರು ನನ್ನ ಕನ್ಸಲ್ಲಿ ಏನ್ ಮಾಡ್ತಾ ಇದ್ದೀರಾ? ನನ್ನ ಕನ್ಸಲ್ಲಿ ಏಡಿ ಸಾರಿರ್ಬೇಕೋ, ನೀವೇನ್ ಮಾಡ್ತಿದ್ದೀರಾ? ಹಾ, ನಾವು ಸುಮ್ಮನೆ ಗೆಸ್ಟ್ ರೋಲು. ನನ್ನ ಮನೆ ಹಂಚನ್ನ ಉಟ್ಕೊಂಡು ನನ್ನ ಸಾರಲ್ಲಿ ಕೈ ಹಾಕಿದ್ಯಾ ಅಂದ್ರೆ ಎಷ್ಟು ಧೈರ್ಯ ನಿನಗೆ? ಆವಾಗ್ಲೇ ಬನ್ನಿಗೆ ಎಲ್ಲಾನು ಅರ್ಥ ಆಯ್ತು. ಅಲ್ಲ ಕಣೋ, ನಾವು ಹಾಕಿದ ಪ್ಲಾನ್ ಎಲ್ಲ ನಾಶ ಆಯ್ತಲ್ಲ ನಿನ್ನಿಂದಾನೆ. ನಾವು ಮಾತ್ರ ಸಂತೋಷವಾಗಿ ತಿನ್ಬೇಕು ಅಂತ ಅಂದ್ಕೊಂಡ್ರೆ ಅದನ್ನ ಇವಾಗ ಶೇರ್ ಮಾಡ್ಕೊಳಕ್ಕೆ ನೀನ್ ಬೇರೆ ಬಂದ್ಬಿಟ್ಟಿದೀಯಾ? ಆವಾಗ ಬನ್ನು ಅಲ್ಲೇ ಇದ್ದ ಏಡಿ ಸಾರನ್ನ ನೋಡಿ, ಓ ಇದೇನ ವಿಷಯ, ರಾತ್ರಿ ಏಡಿ ಪಾರ್ಟಿನಾ? ಅದ್ಹೇಗೆ, ನಾನಿಲ್ದೆ ನಡೆಯುತ್ತಾ? ಇದಕ್ಕೆ ನಿಮ್ಗೆ ಏನ್ ಶಿಕ್ಷೆ ಗೊತ್ತಾ? ಅರ್ಧ ನನಗ್ ಕೊಡಿ. ಏನೋ ಅರ್ಧನಾ? ಸಾಯಿಸ್ಬಿಡ್ತೀನಿ, ಇದೆಲ್ಲ ನನಗೆ, ನಾನ್ ಮಾಡಿ ಕೇಳಿದ್ದು. ಆವಾಗ ಬನ್ನು ಜೋರಾಗಿ, ಅಯ್ಯೋ ಯಾರಾದ್ರೂ ಬನ್ನಿ, ಟುನಿ ಆಂಟಿ ಮನೆಗೆ ಕಳ್ರು ಬಂದಿದ್ದಾರೆ. ಅಯ್ಯೋ ಕಿಚ್ಬಿಡುವೋ, ಆಮೇಲೆ ಎಲ್ರೂ ಬರ್ತಾರೆ. ಸರಿ, ಅರ್ಧ ನೀನೇ ತಗೋ. ಹಾಗೆ ಮೂಜನನ್ನು ತಿನ್ನೋದಕ್ಕೋಸ್ಕರ ಕೂತ್ಕೊಂಡ್ರು. ಟುನಿ ಎಲ್ರಿಗೂ ಅನ್ನನೂ ಹಾಕಿ ಸಾರನ್ನು ಹಾಕದ್ಲು. ಆದ್ರೆ ಆ ಏಡಿಯ ಚಿಪ್ಪು ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಚಿಚ್ಚು ಎಷ್ಟೇ ಕಷ್ಟಪಟ್ಟು ಅದನ್ನ ಒಡೆಯಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದರಿಂದ ಟಕ್ ಟಕ್ ಅಂತ ಶಬ್ದ ಬರ್ತಾ ಇದೆ, ಆದ್ರೆ ಒಡೆದು ಹೋಗ್ಲೇ ಇಲ್ಲ. ಅಯ್ಯೋ, ಇದೇನಿದು ಇಷ್ಟು ಸ್ಟ್ರಾಂಗ್ ಆಗಿದೆ? ಇದು ಹೀಗೇನೆ ಇದ್ರೆ ನನಗೆ ಹೇಗೆ ತಿನ್ನೋದು ಟುನಿ? ಆವಾಗ ಬನ್ನು ಕೂಡ ಟ್ರೈ ಮಾಡಿ, ಹೌದು, ನನ್ನ ಹಲ್ಲೆಲ್ಲ ಹೋಯ್ತು. ಆಂಟಿ, ನಿಮ್ಮ ಮನೇಲಿ ಏನಾದ್ರೂ ಒಂದು ಸುತ್ತಿ ಇದೆಯಾ? ಕಿಚನಲ್ಲಿ ಸುತ್ತಿ ಹೇಗೋ ಇರುತ್ತೆ, ಅಲ್ಲಿ ಕಲ್ಲಿದೆ ನೋಡೋ. ಹಾಗಾದ್ರೆ ನಾನು ಚಿನ್ನಿಗೆ ಕಾಲ್ ಮಾಡ್ತೀನಿ, ಅವನು ಸುತ್ತಿ ತಗೊಂಡ್ ಬರ್ತಾನೆ. ಬೇಡ ಕಣೋ, ಅವನು ಬಂದ್ರೆ ಸಾರು ನನಗೆ ಸಿಗಲ್ಲ, ನೀನು ಕಲ್ಲೇ ತಗೊಳ್ಳೋ. ಹಾಗಂತ ಹೇಳಿದಾಗ ಬನ್ನು ಸರಿ ಅಂತ ಒಂದು ಕಲ್ ತಗೊಂಡು ಅಲ್ಲಿದ್ದ ಒಂದು ಏಡಿಯ ಕಾಲನ್ನ ಹೊಡೆದ. ಏಡಿ ಕಾಲು ಹೊಡೆದೋಯ್ತು, ಆದ್ರೆ ಆ ಚಿಪ್ಪಿಂದ ಒಂದು ಪೀಸ್ ಬಂದು ಚಿಚುವಿನ ಮುಖದ ಮೇಲೆ ಬಿತ್ತು. ಅಯ್ಯೋ, ನನ್ನ ಕಣ್ಣು ಹೋಯ್ತು, ನನ್ನ ಬ್ಯೂಟಿಫುಲ್ ಐಸ್ ಹೋಯ್ತು. ಅಯ್ಯೋ, ನನಗೆ ಈ ಗ್ರೇವಿ ಮಾತ್ರ ಸಾಕಪ್ಪ. ಆಂಟಿ, ಹಾಗಾದ್ರೆ ಆ ಏಡಿ ನನಗ್ ಕೊಡಿ, ನಾನು ಹೇಗಾದ್ರೂ ತಿಂತೀನಿ. ಹಾಗೆ ಆ ದಿನ ರಾತ್ರಿ ಟುನಿ ಹಾಗೂ ಚಿಚ್ಚು ಇಬ್ರು ಕೂಡ ಆ ಗ್ರೇವಿ ಮಾತ್ರ ತಿಂದ್ರು. ಏಡಿಗಳನ್ನ ಬನ್ನುಗೆ ಕೊಟ್ರು. ಬನ್ನು ಮೆಲ್ಲೆ ಕೂತ್ಕೊಂಡು ಕಲ್ಲಿಂದ ಹೊಡೆದು ಆ ಏಡಿನ ತಗೊಂಡು ತಿಂತಾ ಇದ್ದ. ಮುಂಜಾನೆ 4 ಗಂಟೆ ಸಮಯ ಆಯ್ತು. ಆವಾಗ ಆ ಪಾತ್ರೆಲಿದ್ದ ಎಲ್ಲ ಏಡಿಗಳನ್ನ ತಿಂದ. ಟುನಿ ಹಾಗೂ ಚಿಚ್ಚು ನಿದ್ರೆ ಮಾಡ್ತಾ ಇದ್ರು. ಆವಾಗ ಬನ್ನು ಅವರಿಬ್ಬರ ಹತ್ತಿರ ಬಂದು, ಪಾಪ ಆಂಟೀಸು, ನನಗೆ ಗೊತ್ತಿಲ್ಲದೆ ಪಾರ್ಟಿ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರು, ಆದ್ರೆ ಇವತ್ತು ಪಾರ್ಟಿ ಮಾಡ್ಕೊಂಡಿದ್ದು ನಾನೇ. ಹಾಗಂತ ಅಂದ್ಕೊಂಡು, ಗುಡ್ ನೈಟ್ ಆಂಟೀಸ್, ನಾನು ಹೋಗಿ ಪುನಃ ಮಲ್ಗಿ ನಿದ್ರೆ ಮಾಡ್ತೀನಿ. ಹಾಗಂತ ಅಂದ್ಕೊಂಡು ಬನ್ನು ಏನು ಗೊತ್ತಿಲ್ಲದೆ ಇರುವ ಹಾಗೆ ಪುನಃ ಬಂದು ನಿದ್ರೆ ಮಾಡ್ದ. ಬೆಳಿಗ್ಗೆ ಅವನು ನಿದ್ರೆ ಮಾಡ್ತಾ ಇರೋದನ್ನ ನೋಡಿ ಚೋಟಿ ಗಿಳಿ ಎದ್ದಾಗ, ಪಾಪ ಮಗುಗೆ ಒಳ್ಳೆ ನಿದ್ರೆ ಹಾಗಂತ ಅಂದ್ಕೊಂಡ್ಲು. ಆದ್ರೆ ನಿನ್ನೆ ರಾತ್ರಿ ಏನ್ ನಡೀತು ಅನ್ನೋದು ಟುನಿ, ಚಿಚ್ಚು ಹಾಗೂ ಬನ್ನುಗೆ ಮಾತ್ರ ಗೊತ್ತು. ಮರುದಿನ ಬೆಳಗ್ಗೆ ಟುನಿನೂ ಚಿಚ್ಚುನು ಮೀಟ್ ಆದ್ರು. ರಾತ್ರಿ ಚೆನ್ನಾಗಿ ಊಟ ಮಾಡ್ಬೇಕು ಅಂತ ಅಂದ್ಕೊಂಡ್ರೆ ಎಲ್ಲಾನು ಬನ್ನುನೇ ತಿಂದ. ಇನ್ನು ರಹಸ್ಯವಾಗಿ ಅಡಿಗೆ ಮಾಡಬಾರ್ದು. ಹೌದು, ಏನ್ ನಮ್ಗೇಂತಿದ್ಯೋ ಅದೇ ನಮಗೆ ಸಿಗೋದು ಚಿಚ್ಚು.
ಹಾಗಂತ ಅಂದ್ಕೊಂಡ್ರು. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಯಾರಿಗಾದ್ರೂ ಊಟ ಕೊಡಬಾರ್ದು, ರಹಸ್ಯವಾಗಿ ತಿನ್ಬೇಕು ಅಂತ ಅಂದ್ಕೊಂಡ್ರೆ ಅದು ನಮ್ ಕೈಯಲ್ಲಿಲ್ಲ, ಬನ್ನು ಕೈಯಲ್ಲಿದೆ. ಊರಿನ ಮಧ್ಯದಲ್ಲಿ ಒಂದು ದೊಡ್ಡ ಮನೆ. ಆ ಮನೆಗೆ ಯಜಮಾನಿ ಮಹಿಹದ್ದು. ಮಹಿಹದ್ದಿನ ಹತ್ರ ಎಷ್ಟು ಹಣ ಇತ್ತೋ ಅದನ್ನು ದಾಟಿ ಅವಳಿಗೆ ಅಹಂಕಾರನೋ ಇತ್ತು. ಅವಳಿಗೆ 2 ಮಕ್ಕಳು. ಮಗ ಲೂಸಿ ಪಾರಿವಾಳ, ಮಗಳು ಚಿಚುಕಾಗೆ. ಲೂಸಿ ನೋಡಕ್ಕೆ ತುಂಬಾನು ಅಂದವಾಗಿದ್ದ, ಆದ್ರೆ ಅಮಾಯಕ. ಸ್ವಂತವಾಗಿ ಒಂದು ನಿರ್ಧಾರ ತೆಗೆಯಕ್ಕೆ ಬರಲ್ಲ. ತಂಗಿ ತಾಯಿಯ ಮಾತು ಕೇಳು ಹುಡುಗ. ಚಿಚುಕಾಗೆ ಮಾತ್ರ ತುಂಬಾ ಕೆಟ್ಟವಳು, ದುರಾಸೆ ಗುಣ ಇರೋವಳು. ಇನ್ನೊಬ್ರು ಸಂತೋಷನ ಅವಳಿಂದ ನೋಡಕ್ಕಾಗ್ತಾನೆ ಇರ್ಲಿಲ್ಲ. ಇದು ಹೀಗಿರುವಾಗ ಆ ಊರಿನ ಗಡಿಯಲ್ಲಿ ಒಂದು ಚಿಕ್ಕ ಗುಡಿಸಲಿನಲ್ಲಿ ಬಡವಳಾದ ಟುನಿಗುಬ್ಬಚ್ಚಿ ಬಾಳ್ತಾ ಇದ್ಲು. ಅವಳ ದುರದೃಷ್ಟ ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆನ ಕಳ್ಕೊಂಡು ಒಬ್ಬಂಟಿ ಜೀವನ ಬಾಳ್ತಾ ಇದ್ಲು. ಹೀಗಿರುವಾಗ ವಿಧಿಯ ಆಟ. ಲೂಸಿ ಪಾರಿವಾಳಕ್ಕೆ ಟುನಿಗುಬ್ಬಚ್ಚಿನ ತುಂಬಾ ಇಷ್ಟ ಆಯ್ತು. ಪ್ರೀತಿಗೆ ಕಣ್ಣಿಲ್ಲ ಅನ್ನೋದು ನಿಜಾನೇ. ಲೂಸಿ ಪಾರಿವಾಳಕ್ಕೂ ಕೂಡ ಈ ಪ್ರೀತಿಯಲ್ಲಿ ಕಾಣಿಸ್ಲಿಲ್ಲ. ಒಂದಿನ ಲೂಸಿ ಟುನಿನ ಮದುವೆ ಮಾಡ್ಕೊಂಡು ಅವನ ಮನೆಗೆ ಕರ್ಕೊಂಡ್ ಬಂದ. ಆ ದಿನ ಗೂಡಿನಲ್ಲಿ ಪಕ್ಷಿ ಸಿಕ್ಕಾಕೊಂಡ ಸಮಯ ಅದು. ಆ ದಿನ ಸಂಜೆ ಸಮಯ. ಲೂಸಿ ಪಾರಿವಾಳ ಟುನಿನ ಮದುವೆ ಮಾಡ್ಕೊಂಡು ಅವನ ಮನೆಯ ಹೊರಗಡೆ ಅಂಗಳದಲ್ಲಿ ನಿಂತ್ಕೊಂಡಿದ್ದ. ಆವಾಗ ಅವನು ನಡುಗುವ ಸ್ವರದಲ್ಲಿ ಈ ರೀತಿ ಹೇಳ್ದ, ಅಮ್ಮ ಅಮ್ಮ ಹೊರಗ್ ಬನ್ನಿ, ನಾನ್ ಬಂದಿದ್ದೀನಿ, ನನ್ ಜೊತೆ ಒಬ್ಬರನ್ನ ಕರ್ಕೊಂಡ್ಬಂದಿದ್ದೀನಿ. ಹಾಗಂತ ಲೂಸಿ ಕರೆದ ತಕ್ಷಣ ಒಳಗಡೆಯಿಂದ ಮಹಿಹದ್ದು ಚಿಚುಕಾಗಿ ಇಬ್ರು ಹೊರಗಡೆ ಬಂದ್ರು. ಲೂಸಿಯ ಪಕ್ಕದಲ್ಲಿ ಒಂದು ಚಿಕ್ಕ ಪಕ್ಷಿ ನಿಂತ್ಕೊಂಡಿತ್ತು. ಅದನ್ನು ನೋಡಿದಾಗ ಅವರ ಮುಖ ಬದಲಾಯ್ತು. ಮೊದಲು ಆಶ್ಚರ್ಯ, ಆಮೇಲೆ ಅಸಹ್ಯ, ಆಮೇಲೆ ಕೋಪ. ಮಹಿಹದ್ದು ತುಂಬಾನು ಕೋಪದಿಂದ ಲೂಸಿನ ನೋಡಿ, ಯಾರೋ ಇದು? ನಮ್ ಮನೆಗೆ ಹೊಸದಾಗಿ ಕೆಲ್ಸದವಳೇನಾದ್ರೂ ಕರ್ಕೊಂಡ್ಬಂದಿದೀಯಾ? ಸಣ್ಣ ಪಕ್ಷಿ ಹಾಗೆ ಕಾಣ್ತಾ ಇದ್ದಾಳೆ, ಕಳಿಸ್ಬಿಡಿ, ಇವಳು ಬೇಡ. ಅಮ್ಮ, ಇವಳು ಕೆಲ್ಸದವಳಲ್ಲ, ನಾನು ಇವಳನ್ನ ಇಷ್ಟಪಟ್ಟೆ. ನಾವಿಬ್ರು ಮದುವೆ ಮಾಡ್ಕೊಂಡು ಬಂದಿದೀವಿ. ನಾವಿಬ್ರು ದೇವಸ್ಥಾನದಲ್ಲೇ ಮದ್ವೆಯಾಗಿದ್ದೀವಿ. ನಿಮ್ಮ ಸೊಸೆ. ಮಹಿಹದ್ದಿನ ತಲೆಯಲ್ಲಿ ಕಲ್ಲು ಬಿದ್ದ ಹಾಗೆ ಇತ್ತು. ಚಿಚುಕಾಗಿಗೆ ಏನ್ ಹೇಳದಂತಾನೆ ಅರ್ಥ ಆಗ್ಲಿಲ್ಲ. ಆವಾಗ ಅವಳು ನಗುತ್ತಾ ಈ ರೀತಿ ಹೇಳಿದ್ಲು, ಏನು ಹೆಂಡತಿನ? ಇವಳು ನಿನ್ನ ಹೆಂಡತಿನ? ಇವಳು ನಮ್ಮ ಮನೆ ಕೆಲ್ಸದವಳಂಗೆ ಕಾಣಿಸ್ತಾ ಇದ್ದಾಳೆ. ಇವಳು ನಮ್ಮ ಅಂತಸ್ತಿಗೆ ತಕ್ಕ ಹುಡುಗಿಯಾ? ಇವಳೋಗಿ ನಿನ್ನೆ ಹೆಂಡತಿಯ? ಅತ್ತೆಯವ್ರೇ ನಮಸ್ಕಾರ. ನಾನು ಬಡವಿಯಾಗಿರ್ಬೋದು, ಆದ್ರೆ ನಾವಿಬ್ರು ನಿಜವಾಗಿ ಪ್ರೀತಿ ಮಾಡಿದೀವಿ. ನಿಮ್ಮ ಮನೆಯನ್ನು ನಾನು ದೇವಾಲಯದ ರೀತಿ ನೋಡ್ಕೋತೀನಿ. ನಿಮ್ಮ ಮನೆಯಲ್ಲಿ ನನ್ನ ಸೇರಿಸ್ಕೊಳ್ಳಿ ಅತ್ತೆ. ಏಯ್ ಸಾಕು, ನಿಲ್ಸು. ನನ್ ಮಗ ನಿನ್ನ ಕುತ್ತಿಗೆಯಲ್ಲಿ ತಾಳಿ ಕಟ್ಟಿದಾನೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾನ್ ನಿನ್ನ ಮನೆಯೊಳಗೆ ಕರ್ಕೋತೀನಿ. ಆದ್ರೆ ನೀನು ಯಾವತ್ತೂ ಕೂಡ ಈ ಮನೆಯ ಸೊಸೆ ಆಗೋದಿಲ್ಲ. ನೀನು ಯಾವತ್ತೂ ಕೂಡ ಈ ಮನೆಗೆ ಒಬ್ಳು ಕೆಲ್ಸದವಳಾಗಿ ಇರೋದಾದ್ರೆ ಮನೆಯೊಳಗೆ ಬಾ. ಅಮ್ಮ, ಹಾಗೆಲ್ಲ ಹೇಳ್ಬಿಡಿ ಅಮ್ಮ. ಅಣ್ಣ, ಎಲ್ಲ ನಿನ್ನಿಂದನೇ. ಸಾಕು, ಬಾಯಿ ಮುಚ್ತೀಯಾ? ಇವಳನ್ನ ಮನೆಯೊಳಗೆ ಕರ್ಕೊಂಡ್ಬರ್ಬೇಡ, ಸ್ಟೋರ್ ರೂಮಲ್ಲೇ ಬಿಡು. ನಮ್ಮ ಮನೆಗೆ ಯಾವತ್ತೂ ಇವಳು ಬರಬಾರ್ದು. ಟುನಿಗುಬ್ಬಚ್ಚಿ ಮೊದಲನೇ ದಿನಾನೇ ಕಣ್ಣಲ್ಲಿ ಕಣ್ಣೀರೊಂದಿಗೆ ಗಂಡನ ಮನೆಯೊಳಗಡೆ ಬಂದ್ಲು. ಅಲ್ಲಿ ಒಂದು ಆರತಿನೂ ಇಲ್ಲ, ಸ್ವಾಗತನೂ ಇಲ್ಲ. ತನ್ನ ಅತ್ತೆ ಹಾಗೂ ನಾದಿನಿಯ ಅವಮಾನ ಮಾತುಗಳು ಮಾತ್ರ ಇತ್ತು. ಆವಾಗ್ಲಿಂದ ಪಾಪ ಟುನಿಯ ಕಷ್ಟಕಾಲ ಶುರುವಾಯ್ತು. ಚಿಚುಕಾಗಿಗೆ ಟುನಿನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಟುನಿ ಎಷ್ಟೇ ಚೆನ್ನಾಗಿ ಮನೆ ಕೆಲಸ ಮಾಡಿದ್ರು, ಎಷ್ಟು ರುಚಿಯಾಗಿ ಆಹಾರ ಮಾಡಿದ್ರು, ಚಿಚುಕಾಗಿಗೆ ಅದು ಇಷ್ಟ ಆಗ್ತಾನೆ ಇರ್ಲಿಲ್ಲ. ಲೂಸಿ ಪಾರಿವಾಳ ಆಫೀಸ್ಗೆ ಹೋದ್ಮೇಲೆನೆ ಮನೆಯಲ್ಲಿ ಈ ರೀತಿ ಎಲ್ಲ ನಡೀತಾ ಇದ್ದಿದ್ದು. ಒಂದಿನ ಟುನಿ ಮಾಡಿಟ್ಟ ಪಾಯಸ ಪಾತ್ರೆನ ಚಿಚುಕಾಗೆ ತೆಗೆದು ಕೆಳಗಡೆ ಹಾಕಿದ್ಲು. ಅಮ್ಮ ನೋಡಮ್ಮ, ಈ ಟುನಿ ಏನ್ ಮಾಡಿದಾಳೆ ಅಂತ ನಾನ್ ಪಾಯಸ ಕೇಳಿದ್ದು ಅಂತ ಕೋಪದಲ್ಲಿ ಕೆಳಗೆ ಬಿಸಾಕದ್ಲು. ಆವಾಗ ಟುನಿ ಹೆದರ್ಕೊಂಡೆ ಅಲ್ಲಿಗೆ ಬಂದ್ಲು. ಅಯ್ಯೋ ಅತ್ತಿಗೆ, ಇಲ್ಲ ಅತ್ತಿಗೆ, ನಾನ್ ಕೆಳಗ ಹಾಕಿಲ್ಲ, ನೀವೇ ಕೈ ಜಾರಿ ಬಿಟ್ಬಿಟ್ರೋ ಏನೋ. ಆವಾಗ ಹಾಲಿಂದ ಅಲ್ಲಿಗೆ ಬಂದ ಮಹಿಹದ್ದು ಟುನಿಯ ಕೆನ್ನೆಗೆ ಜೋರಾಗಿ ಹೊಡೆದ್ಲು. ಏನೇ ನಿನಗೆ ಕೆಲಸ ಮಾಡಕ್ಕೆ ಆಗಲ್ಲ ಅಂತ ನನ್ ಮಗಳು ಕೇಳಿದ ತಕ್ಷಣ ಪಾಯಸನ ಬಿಸಾಕಿದೀಯಾ? ಇಲ್ ನೋಡು, ನನ್ ಮಗಳಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ಅವಳು ಹೋಗಿ ಕೆಳಗೆ ಹಾಕ್ತಾಳ. ಇಲ್ ನೋಡು, ಇವತ್ ನಿಂಗೆ ಊಟ ಇಲ್ಲ, ಇದೇ ಪಾಯಸನ ನಕ್ಕಿ ಕುಡಿಬೇಕು ನೀನು. ಅಯ್ಯೋ ಅತ್ತೆ, ಹಾಗೆಲ್ಲ ಹೇಳ್ಬೇಡಿ, ನಾನ್ ಮಾಡಿಲ್ಲತ್ತೆ. ಆವಾಗ ಚಿಚುಕಾಗೆ ಕಣ್ಣಲ್ಲಿ ಕಣ್ಣೀರೊಂದಿಗೆ, ನೋಡಮ್ಮ, ಅವಳನ್ನ ಹೇಗೆಲ್ಲ ಹೇಳ್ತಾ ಇದ್ದಾಳೆ. ನಾನ್ ಬಿಸಾಕಿದ್ದು ಅಂತ. ಅಣ್ಣ ಬರ್ಲಿ, ನಾನ್ ತೋರಿಸ್ತೀನಿ ಯಾರು ಅಂತ. ಲೂಸಿ ಆಫೀಸಿಂದ ಮನೆಗ್ ಬಂದಾಗ ಚಿಚು ಹಾಗೂ ಮಹಿ ಹೋಗಿ ಅವನತ್ರ ಟುನಿಯ ಬಗ್ಗೆ ಚಾಡಿ ಹೇಳ್ತಾ ಇದ್ರು. ಅವನು ಅಮಾಯಕ ಅನ್ನೋದ್ರಿಂದ ತಾಯಿ ಹಾಗೂ ತಂಗಿಯ ಮಾತು ಕೇಳಿ ಟುನಿನ ಬೈತಾ ಇದ್ದ. ಟುನಿ ಅಳ್ತಾ ಇದ್ಲು. ಹೀಗೇನೆ ದಿನಗಳು ಹೋಗ್ತಾ ಇತ್ತು. ಈ ವರ್ಷ ಚಳಿಗಾಲ ಅಂತೂ ತುಂಬಾನೇ ಭಯಂಕರವಾಗಿತ್ತು. ಆ ಚಳಿಗಾಲದಲ್ಲಿ 8 ಗಂಟೆ ಆದ್ರೂ ಕೂಡ ಬಿಸಿಲು ಸ್ವಲ್ಪನೂ ಇಲ್ಲ. ಪಾಪ ಟುನಿಗುಬ್ಬಚ್ಚಿಗೆ ಚಳಿಗಾಲದಲ್ಲಿ ಕೆಲಸ ಮಾಡೋದು ನರಕ ತರಾನೇ ಇತ್ತು. ಆದ್ರೆ ಮಹಿಹದ್ದು ಹಾಗೂ ಚಿಚುಕಾಗೆ ಇಬ್ರು ಕೂಡ ಎಷ್ಟೊತ್ತಾದ್ರೂ ಎದ್ದೇಳದೆ ಮಂಚದಲ್ಲೇ ಮಲ್ಕೊಂಡಿರ್ತಿದ್ರು. ಟುನಿ ಮಾತ್ರ ಬೆಳಗಿನ ಎದ್ದು
ಎಲ್ಲ ಕೆಲ್ಸಾನು ಮಾಡ್ಬೇಕಾಗಿತ್ತು. ಆ ತುನಿ, ಅಲ್ಲಿ ಒಂದು ಬಕೆಟ್ ತುಂಬಾ ಬಟ್ಟೆ ಇದೆ, ಅದ್ನ ಒಗ್ದು ಒಣಗಾಕ್ಸ್ಬಿಡು. ಮಿಷಿನ್ ಹಾಳಾಗಿದ್ರಿಂದ ನಿನ್ ಕೈಯಲ್ಲೇ ಹೊಗಿಬೇಕು. ಸೋಪು ಜಾಸ್ತಿ ಹಾಕಕ್ ಹೋಗ್ಬೇಡ. ತುನಿ ಬಕೆಟ್ ಅಲ್ಲಿದ್ದ ನೀರನ್ನ ಮುಟ್ಟಿದಾಗ ಅವಳಿಗೆ ಕರೆಂಟ್ ಶಾಕ್ ಹೊಡೆದ ಹಾಗೆ ಇತ್ತು. ಅತ್ತೆ, ಈ ಬಕೆಟ್ ಅಲ್ಲಿರುವ ನೀರು ತುಂಬಾನೇ ಐಸ್ ಆಗಿದೆ. ಕನಿಷ್ಠ ಒಂದು ಮಗ್ಗು ಬಿಸಿನೀರಾದ್ರೂ ಕೊಡಿಯತ್ತೆ. ಕೈಗೆ ಹಾಕೋತೀನಿ, ಕೈ ಒಣಗ್ತಾ ಇದೆ. ಚಿಚುಕಾಗಿ ಹೀಟರ್ ಮುಂದ್ಗಡೆ ಕೂತ್ಕೊಂಡು, ಅಯ್ಯೋ, ಈ ಮಹಾರಾಣಿಗೆ ಬಿಸಿನೀರ್ ಬೇಕಾ? ಯಾಕೆ ಈ ಮಹಾರಾಣಿ ತಣ್ಣೀರಲ್ಲೆಲ್ಲ ವಾಶ್ ಮಾಡಲ್ವಾ? ಇವಳಿಗೆ ಬಿಸಿನೀರೇ ಬೇಕಂತೆ. ಇಲ್ ನೋಡು, ನಿನ್ಗೆ ಬಿಸಿನೀರೆಲ್ಲ ಕೊಡಕ್ಕಾಗಲ್ಲ, ಇದ್ರಲ್ಲೇ ಮಾಡು. ತುನಿಗುಬ್ಬಚ್ಚಿಗೆ ಬೇರೆ ದಾರಿ ಇಲ್ಲ ಅನ್ನೋದ್ರಿಂದ ಅವಳು ಆ ನೀರಿನಲ್ಲೇ ಬಟ್ಟೆ ಒಗೆಯಕ್ಕೆ ಶುರು ಮಾಡಿದ್ಲು. ಪಾಪ ನೀರು ತುಂಬಾನೇ ತಣ್ಣಗಿರೋದ್ರಿಂದ ಅವಳಿಗೆ ಕೈಯೆಲ್ಲ ಶಾಕ್ ಹೊಡೆದ ಹಾಗೆ ಇತ್ತು. ಕೈಯೆಲ್ಲ ಕೆಂಪಾಗ್ತಾ ಇತ್ತು. ಪಾಪ ಟುನಿಯ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಆ ಕಣ್ಣೀರು ಬಕೆಟ್ ನೀರಲ್ಲಿ ಬಿದ್ದು ನೀರಲ್ಲಿ ನೀರಾಗಿ ಹೋಯ್ತು. ಅಮ್ಮ, ನೀನೆಲ್ಲಮ್ಮ ಇದ್ದೀಯಾ? ನನ್ನ ಕರ್ಕೊಂಡು ಹೋಗ್ಬಿಡಮ್ಮ. ಹಾಗಂತ ಮನ್ಸಲ್ಲಿ ಅಂದ್ಕೊಳ್ತಾ ಇದ್ಲು ಟುನಿ. ಆ ದಿನ ಸಂಜೆ ಸಮಯ ಲೂಸಿ ಮನೆಗ್ ಬಂದ. ಟುನಿ ಕೈಗೆ ಅರಿಶಿನ ಉಜ್ಕೊಂಡು ಮನೇಲಿ ಒಂದ್ ಮೂಲೆಯಲ್ಲಿ ಕೂತ್ಕೊಂಡಿದ್ಲು. ಅಮ್ಮ, ನನಗೊಂದು ಕಾಫಿ ಕೊಡಿ. ಹೌದು, ತುಣಿಯಲ್ಲಿ? ಅಯ್ಯೋ ಅಣ್ಣ, ಅತ್ತಿಗೆನಾ ಬೆಳಿಗ್ಗೆ 4 ಬಟ್ಟೆ ಒಗ್ದ್ರಾ, ಆಮೇಲೆ ಹೋಗಿ ರೆಸ್ಟ್ ತಗೊಂಡ್ರು. ನಾನು ಅಮ್ಮನೇ ಎಲ್ಲ ಕೆಲಸ ಮಾಡಿದ್ದು. ಅಣ್ಣ, ನನ್ ಸೊಂಟ ಎಷ್ಟೊಂದು ನೋವಾಗ್ತಿದೆ ಗೊತ್ತಾ? ಲೂಸಿ ಟುನಿ ಹತ್ತಿರ ಹೋಗಿ ಕೋಪದಿಂದ, ತುನಿ, ನೀನಿಲ್ಲಿ ರೂಮಲ್ಲಿ ಬಂದು ಇಷ್ಟು ಆರಾಮವಾಗಿ ಮಲ್ಕೊಂಡಿದ್ದೀಯಾ? ಅಲ್ಲಿ ಅಮ್ಮ ತಂಗಿ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ. ಅವ್ರು ನಿನ್ನ ಬಗ್ಗೆ ಹೆಮ್ಮೆಯಿಂದ ಹೇಳಿದ್ರೆ ನೀನ್ ಯಾಕೆ ಈಗ ನಡ್ಕೋತೀಯಾ? ರೀ, ಅವ್ರು ನಿಮ್ ಜೊತೆ ಸುಳ್ಳು ಹೇಳ್ತಿದ್ದಾರೆ. ನನ್ ಮಾತ್ ನಂಬಿ. ಬೆಳಿಗ್ಗೆಯಿಂದ ತಣ್ಣೀರಲ್ಲಿ ಬಟ್ಟೆ ಒಗ್ದು ಒಮ್ಮೆ ನನ್ ಕೈನ ನೋಡ್ರಿ. ತಣ್ಣೀರಲ್ಲಿ ಹೇಗೆ ಕೈ ನೆಂದೋಗಿದೆ ಅಂತ. ಲೂಸಿ ಟುನಿಯ ಕೈಯನ್ನು ನೋಡ್ಲೇ ಇಲ್ಲ. ಸಾಕು, ಬಾಯಿ ಮುಚ್ತೀಯಾ? ನಮ್ಮ ಅಮ್ಮ ಯಾವಾಗ್ಲೂ ಸುಳ್ಳು ಹೇಳೋದಿಲ್ಲ. ಹೋಗಿ ನನ್ಗೆ ಕಾಫಿ ತಗೊಂಬ, ತಲೆನೋವಾಗ್ತಿದೆ. ಟುನಿಯ ಹೃದಯ ಚೂರ್ ಚೂರಾಯಿತು. ತನ್ನನ್ನ ಮದುವೆ ಮಾಡ್ಕೊಂಡ ಗಂಡನಿಗೆನೆ ಅವಳ ಕಷ್ಟ ಗೊತ್ತಿಲ್ಲ ಅಂದ್ರೆ ಇನ್ಯಾರು ಅವಳಿಗೆ ಸಪೋರ್ಟ್ ಮಾಡ್ತಾರೆ? ಎಂತ ಜೀವನ ನಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಾನಸಿಕವಾಗಿ ತುಂಬಾನೇ ಕಷ್ಟಪಡ್ತಾ ಇದ್ಲು ಟುನಿಗುಬ್ಬಚ್ಚಿ. ಆ ದಿನ ರಾತ್ರಿ ಪಾಪ ಅವಳಿಗೆ 104 ಡಿಗ್ರಿ ಜ್ವರ ಹೊಡಿತಾ ಇತ್ತು. ಅವಳಿಂದ ಎದ್ದೇಳಕ್ಕೂ ಆಗ್ಲೇ ಇಲ್ಲ. ಮೈಯೆಲ್ಲ ಬಿಸಿಯಾಗಿತ್ತು. ಮರುದಿನ ಬೆಳಿಗ್ಗೆ ಎದ್ದೇಳೂ ಇಲ್ಲ. ಆವಾಗ ಮಹಿಹದ್ದು ತುಂಬಾನೇ ಕೋಪದಿಂದ ಟುನಿಯ ಹತ್ತಿರ ಬಂದು, ಏನೇ ಇನ್ನು ಮಲ್ಗಿ ನಿದ್ರೆ ಮಾಡ್ತಾ ಇದೀಯಾ? ಮದ್ವೆ ಆದ್ಮೇಲೆ ಕೆಲ್ಸ ಮಾಡ್ಬಾರ್ದು ಅನ್ಕೊಂಡಿದ್ದೀಯಾ? ಕಾಫಿನ ಯಾರ್ ಮಾಡ್ಕೊಡೋದು? ಟುನಿ ಎದ್ದೇಳಕ್ಕಾಗದೆ ತುಂಬಾನು ಸುಸ್ತಾಗಿ, ಅತ್ತೆ, ನನಗೆ ತುಂಬಾ ಜ್ವರ ಅತ್ತೆ. ಮೈಯೆಲ್ಲ ಸುಡ್ತಾ ಇದೆ. ತಲೆ ಒಡೆದೋಗೋ ರೀತಿ ನೋವು. ಒಂದೇ ಒಂದು ಪ್ಯಾರಾಸಿಟಮಲ್ ಇದ್ರೆ ಕೊಡಿಯತ್ತೆ ಪ್ಲೀಸ್ ಅತ್ತೆ. ನನ್ನಿಂದ ಕೆಲಸ ಮಾಡಕ್ ಆಗಲ್ಲ. ಚಿಚುಕಾಗೆ ಬಂದು ಟುನಿನ ಮುಟ್ಟಿ ನೋಡಿ, ಅಮ್ಮ, ಇವಳ ನಾಟಕ ನಿನಗೆ ಗೊತ್ತಿಲ್ಲ. ಇವಳಿಗೆ ಜ್ವರ ಇಲ್ಲ, ಏನಿಲ್ಲ, ಮೈಯೆಲ್ಲ ತಣ್ಣಗೆ ಇದೆ. ಮಲಗಿದಲ್ಲೇ ಮಲಗಿದ್ರೆ ಮೈ ಬಿಸಿಯಾಗಿರಲ್ವಾ? ಇವಳು ಕೆಲಸ ಮಾಡದೇ ಇರ್ಲಿಕ್ಕೆ ಪ್ಲಾನ್ ಮಾಡ್ತಾಳೆ. ಎದ್ದು ಮನೆ ಒರ್ಸೆ. ಅತ್ತಿಗೆ, ಇಲ್ಲ ಅತ್ತಿಗೆ, ನನಗೆ ತುಂಬಾ ಜ್ವರ ಹೊಡಿತಿದೆ. ತಲೆ ಎಲ್ಲ ಸುತ್ತಾ ಇದೆ. ಒಂದ್ ಗ್ಲಾಸ್ ನೀರ್ ಕೊಡಿ. ನೀರ್ ಬೇಕಾ ನಿನ್ಗೆ? ನೀರು ಇರಮ್ಮ, ನೀರ್ ತರ್ತೀನಿರು. ಮಹಿಹದ್ದು ಕೋಪದಿಂದ ಹೊರಗಡೆ ಹೋಗಿ ರಾತ್ರಿ ಇಡೀ ಹೊರಗಡೆ ಇದ್ದ ಆ ಬಕೆಟ್ ನೀರನ್ನ ತಗೊಂಡ್ ಬಂದ್ಲು. ಜ್ವರದಿಂದ ಕಷ್ಟಪಡ್ತಾ ಇದ್ದ ಟುನಿಯ ಮೇಲೆ ಆ ಬಕೆಟ್ ನೀರನ್ನ ತೆಗೆದು ಅವಳು ಇದ್ಲು. ಅಯ್ಯೋ ಅಮ್ಮ, ಸತ್ತೋಗ್ತೀನಿ ನಾನು. ಪಾಪ ಟುನಿಗುಬ್ಬಚ್ಚಿ ಮೈ ಬಿಸಿ ಬಿಸಿಯಾಗಿರುವ ಸಮಯದಲ್ಲಿ ತಣ್ಣಗಿರುವ ಆ ನೀರನ್ನ ಉಯ್ದ ತಕ್ಷಣ ಅವಳಿಗೆ ಒಂದು ಕ್ಷಣ ಪ್ರಾಣ ಹೋದ ಹಾಗೆ ಇತ್ತು. ಇವಾಗ್ಲಾದ್ರೂ ಎದ್ದೇಳ್ತೀಯಾ ಅಥವಾ ಈಗೇನೆ ಮಲ್ಕೊಂಡಿರ್ತೀಯಾ? ಇನ್ನೊಂದ್ ಬಕೆಟ್ ನೀರ್ ತರ್ಲಾ? ಪಾಪ ಟುನಿಗೆ ಭಯ ಆಯ್ತು. ಅವಳು ಎದ್ದು ನಿಂತ್ಕೊಂಡ್ಲು. ಅವಳ ಬಟ್ಟೆಯೆಲ್ಲ ಚಂಡಿಯಾಗಿತ್ತು. ಅವಳ ಹಲ್ಲೆಲ್ಲ ನಡುಗ್ತಾ ಇತ್ತು. ಆ ಚಳಿಯಲ್ಲಿ ಅವಳು ಎದ್ದು ಕೆಲಸ ಮಾಡಕ್ಕೆ ಶುರು ಮಾಡಿದ್ಲು. ಅವಳಿಗೆ ಸರಿಯಾಗಿ ನಿಲ್ಲಕ್ಕೂ ಕೂಡ ಆಗ್ಲಿಲ್ಲ. ಆದ್ರೆ ಆ ರಾಕ್ಷಸಿಗಳ ದೃಷ್ಟಿಗೆ ಅದು ಕಾಣಿಸ್ತಾನೆ ಇರ್ಲಿಲ್ಲ. ಆ ದಿನ ಇಡೀ ಪಾಪ ಅವಳು ನರಕ ಅನುಭವಿಸಿದ್ಲು. ಸಂಜೆ ಸಮಯ ಲೂಸಿ ಮನೆಗ್ ಬಂದ. ಆವಾಗ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಜ್ವರದಲ್ಲಿ ನಡುಗುತ್ತಾ ಮಲ್ಕೊಂಡಿದ್ದ ತನ್ನ ಹೆಂಡತಿಯನ್ನ ನೋಡಿ ಲೂಸಿ ಪಾರಿವಾಳ ತಕ್ಷಣ ಟುನಿಯ ಹತ್ತಿರ ಹೋದ. ಏನಾಯ್ತು ತುನಿ? ಯಾಕೆ ಹೀಗಿದ್ದೀಯಾ? ಊಟ ಮಾಡ್ಲಿಲ್ವಾ? ಟುನಿ ಕಷ್ಟಪಟ್ಟು ಎದ್ದು ನಿಂತ್ಕೊಂಡು ಗಂಡನ ಕಾಲಲ್ಲಿ ಬಿದ್ದು ಅಳಕ್ಕೆ ಶುರು ಮಾಡಿದ್ಲು. ರೀ, ದಯವಿಟ್ಟು ನನ್ ಮಾತ್ ಕೇಳ್ರಿ. ನಿಮ್ ತಾಯಿನೋ ತಂಗಿನೋ ನನ್ನ ಸಾಯಿಸಕ್ಕೆ ನೋಡ್ತಾ ಇದ್ದಾರೆ. ಜ್ವರ ಬಂದ್ರೂ ಕೂಡ ನನ್ ಮೇಲೆ ತಣ್ಣೀರ್ ಚೆಲ್ಲಿದ್ದಾರೆ. ದಯವಿಟ್ಟು ನನ್ನ ತಾಯಿ ಮನೆಗೇನೆ ನನ್ನ ಕಳ್ಸ್ಕೊಟ್ಬಿಡಿ. ಇಲ್ಲದಿದ್ರೆ ಬೇರೆ ಮನೆ ಮಾಡ್ಕೊಂಡು ಹೋಗೋಣ. ಇಲ್ಲೇ ಇದ್ರೆ ನನ್ನ ಕೊಂದ್ಬಿಡ್ತಾರೆ. ನನ್ನಿಂದ ಆಗೋದಿಲ್ಲ ರೀ. ಅಷ್ಟರಲ್ಲಿ ಮಹಿಹದ್ದು ಚಿಚುಕಾಗೆ ಅಲ್ಲಿಗೆ ಬಂದ್ರು. ಚಿಚುಕಾಗೆ ಅಳ್ತಾ ಇದ್ಲು. ಅಯ್ಯೋ ಅಣ್ಣ, ನೋಡೋಣ, ಬೆಳಿಗ್ಗೆಯಿಂದ ನಮ್ಮ ಕೈಯಿಂದ ಎಲ್ಲ ಸೇವೆನ ಮಾಡಿಸ್ಕೊಂಡು ಹಾಲ್ ಕೊಟ್ಟು ಊಟ ಕೊಟ್ಟು ಎಲ್ಲ ಕೊಟ್ರು ಕೂಡ ಏನು ಕೊಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ತಾಯಿನ ಮುದುಕಿ ಅಂತ ತಮಾಷೆ ಮಾತು ಏನೆಲ್ಲ ಮಾತಾಡ್ತಾ ಇದ್ರು. ಇವಾಗ ನಿನ್ ಜೊತೆ ನಮ್ಮ ಮೇಲೆ ಚಾಡಿ ಹೇಳ್ತಿದ್ದಾರೆ.
ಅಯ್ಯೋ ಲೂಸಿ, ಇವಳು ನಮ್ಮಿಂದ ದೂರ ಮಾಡ್ಲಿಕ್ಕೆ ನಿನ್ನ ಹೀಗೆ ಮಾಡ್ತಾ ಇದ್ದಾಳೆ. ಇವಳು ನಮ್ಮ ಮನೆಗೆ ಬಂದಿರುವ ದೆವ್ವ, ಇವಳು ನಾಟಕ ಮಾಡ್ತಿದ್ದಾಳೆ. ಲೂಸಿ ಪಾರಿವಾಳ ತಾಯಿ ಹಾಗೂ ತಂಗಿಯ ಮಾತನ್ನು ಕೇಳಿ ಅದನ್ನ ನಂಬಿ, ನಮ್ಮಮ್ಮ ಎಷ್ಟೊಂದು ಒಳ್ಳೆಯವರು, ನೀನ್ ಅವ್ರ ಮೇಲೆ ಅಪವಾದ ಹೊರಿಸ್ತಾ ಇದ್ದೀಯಾ. ಅವರು ದೇವರಂತವರು. ನನ್ ತಂಗಿ ನನಗೆ ಪ್ರಾಣಕ್ಕೂ ಹೆಚ್ಚಾದವಳು. ನಿನ್ನಂತವಳನ್ನ ನಾನು ಮದ್ವೆ ಮಾಡ್ಕೊಂಡೆ ನೋಡು. ನೀನೊಬ್ಳು ರಾಕ್ಷಸಿ. ನೀನ್ ಈ ಮನೆ ಬಿಟ್ಟು ಹೊರಗೋಗು. ಲೂಸಿ ಟುನಿಯನ್ನ ಕಾಲಿಂದ ಒದ್ದ. ದಯವಿಟ್ಟು ನನ್ನ ನಂಬಿರಿ, ನಾನು ಯಾವ ತಪ್ಪು ಮಾಡ್ಲಿಲ್ಲ. ನೀನ್ ನನ್ ಜೊತೆ ಮಾತಾಡ್ಬೇಡ. ನೀನು ಒಳ್ಳೆವಳು ಅಂತ ನಿನ್ನ ಮದ್ವೆ ಮಾಡ್ಕೊಂಬಂದೆ. ನನ್ ಕಣ್ಣೆದುರಿಗೆ ನಿಲ್ಬೇಡ. ಹೋಗಿ ವರಂಡದಲ್ಲಿ ಮಲ್ಕೋ. ಆವಾಗ ಚಳಿ ನಿಂಗ್ ಗೊತ್ತಾಗುತ್ತೆ. ಲೂಸಿ ಪಾರಿವಾಳ ಟುನಿನ ಮನೆಯಿಂದ ಹೊರಗಡೆ ತಳ್ಳಿದ. ಆಮೇಲೆ ಅವನ ಮನೆ ಬಾಗಿಲನ್ನ ಹಾಕೊಂಡ. ಒಳಗಡೆ ಅವನು ಚಿಲಕ ಹಾಕುವಾಗ ಟುನಿಯ ಹೃದಯದಲ್ಲಿ ಬಾಣ ಚುಚ್ಚಿದ ಹಾಗೆ ಅವಳಿಗೆ ತುಂಬಾನೇ ಮನಸ್ಸಿಗೆ ನೋವಾಯ್ತು. ಹೊರಗಡೆ ಚಳಿ ಹೆಚ್ಚಾಗಿತ್ತು. ಹೇಳಕ್ಕೋದ್ರೆ ವಾತಾವರಣ 0 ಡಿಗ್ರಿಗೆ ಹೋಗಿತ್ತು. ಟುನಿಗೆ ಚಳಿ ತಡ್ಕೊಳಕ್ಕಾಗ್ತಾ ಇದ್ದಿಲ್ಲ. ಅವಳಿಗೆ ಮೈಯೆಲ್ಲ ಬಿಸಿಯಾಗಿನೂ ಇತ್ತು. 104 ಡಿಗ್ರಿ ಜ್ವರ ಹೊಡಿತಾ ಇದ್ದಾಗ ಹೊರಗಡೆ ಆ ಮಂಚಿನಲ್ಲಿ ನಿಂತ್ಕೊಂಡಿರೋದು ಅವಳಿಗೆ ನರಕವನ್ನ ನೋಡಿದ ಹಾಗೆ ಇತ್ತು. ಆದ್ರೆ ಅವಳಿಗೆ ಹೋಗಕ್ಕೆ ಬೇರೆ ದಾರಿ ಇಲ್ಲ. ಒಳಗಡೆ ತನ್ನ ನಾದಿನಿ, ತನ್ನ ಅತ್ತೆ ನಗೋ ಶಬ್ದ ಅವಳಿಗೆ ಕೇಳಿಸ್ತು. ಹೊರಗಡೆ ಟುನಿ ಅಳುವ ಶಬ್ದ ಮಾತ್ರ. ಪಾಪ, ಅವಳ ಗಂಡನ ಕಿವಿಯಲ್ಲೂ ಕೂಡ ಬೀಳಲೇ ಇಲ್ಲ. ಲೂಸಿ ಬಾಗಿಲು ತೆರೆದು ಹೊರಗಡೆ ಬಂದಾಗ ಟುನಿಯ ಪ್ರಾಣ ಹೋಗಿತ್ತು. ಆದ್ರೆ ಅದನ್ನು ನೋಡಿ ಅವನಿಗೆ ಪಶ್ಚಾತ್ತಾಪ ಏನೂ ಬರ್ಲಿಲ್ಲ. ಅವನು ಸೈಲೆಂಟ್ ಆಗಿ ನೋಡ್ತಿದ್ದ ಅಷ್ಟೇ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ತಾಯಿ ನಾದಿನಿಯ ಮಾತು ಕೇಳುವ ಗಂಡ, ಅಹಂಕಾರ ಹಿಡಿದ ಅತ್ತೆ, ದುರಾಸೆ ಹಿಡಿದಿರುವ ನಾದ್ನಿ, ಇಂಥ ಮನೆಗೆ ಸೊಸೆಯಾಗಿ ಹೋಗೋಳ ಪರಿಸ್ಥಿತಿ ಇದೇ ರೀತಿ ಇರೋದು. ಬಂದ ಅಂದ್ರೆ ನಂಬಿಕೆ. ಆ ನಂಬಿಕೆ ಇಲ್ಲದೆ ಇರೋ ಜಾಗದಲ್ಲಿ ಜೀವ ಹೇಗಿರುತ್ತೆ?